ಹೈಕಮಾಂಡ್ ಯಾವುದು ನಿರ್ದೇಶನ ಕೊಟ್ಟಿಲ್ಲ. ಸರ್, ಈ BPL ಕಾರ್ಡು ಭಾಳ ಜನಕ್ಕೆ ಆತಂಕ ನೋಡಿ. BPL ಕಾರ್ಡ್ದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತೇವೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು BPL ಕಾರ್ಡ್ ರಾಜ್ಯ ಮತ್ತು 80% ರಾಜ್ಯ ರಾಷ್ಟ್ರ ಎಲ್ಲ ಕಡೆಯೂ 40-45% ಇದೆ. 50% ಮ್ಯಾಕ್ಸಿಮಮ್ 80% BPL ಕಾರ್ಡನ್ನು ಅರ್ಥ ಮಾಡ್ಕೊಳ್ಳೋದು. ನಮ್ಮ ಉದ್ದೇಶ ಏನಿದೆ, ಯಾರು ನಿಜವಾಗಿ BPL ಕಾರ್ಡ್ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗೋದಿಲ್ಲ. ಮತ್ತು ಇನ್ನು ಯಾರಾದರೂ ಬಡವರು ಉಳಿದಿದ್ರೆ, ಈಗ ಆ 80% ಏನಿದೆ ಅದ್ರಲ್ಲಿ ಯಾರಾದರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂಥ ಕೆಲಸ ಆಗಬೇಕು. ಇನ್ನು ನಿರ್ದಾಕ್ಷಿಣ್ಯವಾಗಿ ಇವತ್ತು ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಮನೆ ಇದೆ, ಕಾರ್ ಇದೆ, ನನಗೆಲ್ಲ ಇದ್ದಾಗ ನಂದು ಏನಾದರೂ BPL ಕಾರ್ಡ್ ಇತ್ತಂದರೆ MP ಪಾಟೀಲ್ ತೆಗೆದುಕೊಳ್ಳಿ, ನನ್ನಂಥವ್ರು ಕ್ಯಾನ್ಸಲ್ ಆಗಬೇಕು. ಮತ್ತು ನಂದು ಕ್ಯಾನ್ಸಲ್ ಆಗಬಾರ್ದನ. ವಿರೋಧ ಪಕ್ಷದವ್ರು ಮಾತಾಡ್ತಾರೆ, ಯಾರು ಇವತ್ತು ಅನರ್ಹರಿದ್ದಾರೆ, ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ. ಈಗ ನಾನು BPL ಕಾರ್ಡ್ ಹೊಡಿದ್ರೆ ಕ್ಯಾನ್ಸಲ್ ಆಗಬೇಕಾ ಬೇಡ? ಆಗಬೇಕಲ್ಲ. ಯಾರಿಗೆ ಪಾಪ ಮನೆ ಇಲ್ಲ, ಯಾರಿಗೂ ಉದ್ಯೋಗ ಇಲ್ಲ, ಬಡವರು ಇದ್ದಾರೆ, ಅಂಥವ್ರಿಗೆ ಯಾರಾದ್ರು ಉಳಿದಿರೋರು ಸೇರಿಸ್ಬೇಕಲ್ಲ. ಎರಡು ಕೆಲಸ ಆಗ್ತದೆ. ಅನರ್ಹರನ್ನು ತೆಗಿತೀವಿ, ಯಾರು ಅರ್ಹರಿದ್ದಾರೆ ಉಳಿದಿದ್ರೆ ಅವ್ರನ್ನ ಇನ್ಕ್ಲೂಡ್ ಮಾಡ್ತೀವಿ. ರದ್ದುಗೊಳಿಸುವ ಪ್ರಕ್ರಿಯೆ ಸರಿಯಾಗಿ ಆಗದೇ ಇರೋದಕ್ಕೆ ಜನರಲ್ಲಿ ಅವ್ರು ಸುಮ್ಮನೆ ವಿರೋಧ ಪಕ್ಷದವರು ನಿಮಗೆ ಗೊತ್ತಿದೆ 80% ಯಾರು ಪ್ರೊಫಾರ್ಮಾ ಮಾಡಿದ್ದಾರೆ. ಅದಕ್ಕೆ ಪ್ರೊಫಾರ್ಮಾ ಮಾಡಿದ್ದಾರೆ. ಅವ್ರಿಗೆ ಇವತ್ತು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರೆ, ಕಾರನ್ನು ಹೊಂದಿದ್ರೆ, ಈ ಎಲ್ಲನೂ ಕೂಡ ಇಷ್ಟು ಇನ್ಕಮ್ ಹೊಂದಿದ್ರೆ ಎಲ್ಲರೂ ಕೂಡ ಪ್ರೊಫಾರ್ಮಾ ಮಾಡಿದ್ದಾರೆ. ಅದ್ರಾಗೆ ತಪ್ಪಿದೆ. ನಾನು ಹೇಳಿದಲ್ಲ, ಅರ್ಹದು ಯಾರ್ದು ರದ್ದಾಗೋದಿಲ್ಲ. ಅರ್ಹರು ಯಾರೇ ಉಳಿದಿದ್ರೆ ಅವರು ಕೂಡ ಸೇರ್ಪಡೆ ಮಾಡ್ತೀವಿ. ಈ ಗ್ಯಾರಂಟಿಗೂ ಇದಕ್ಕೂ ಕನೆಕ್ಷನ್ ಇದೆ ಸರ್? ಸಂಬಂಧ ಇಲ್ಲ. ಬಟ್ ಇಷ್ಟೇ, ಜನರ ಟ್ಯಾಕ್ಸ್ ಕಟ್ಟಿರೋದು ದುಡ್ಡು ಇವತ್ತು ಇಲ್ಲಿ ಬಡವರಿಗೆ ಹೋಗ್ಬೇಕಾಗಿರೋ ದುಡ್ಡು ಯಾರಿಗೆ ಶ್ರೀಮಂತರಿಗೆ ಹೋಗ್ತಿದ್ದಾರೆ, ಅದು ಸರಿಯಲ್ಲ. ನನ್ನಂತವ್ರಿಗೆ ಹೋಗ್ತಿದ್ರೆ ಸರಿಯಲ್ಲ. ನಂದೇ ಉದಾಹರಣೆ ಕೊಟ್ಟಿರ್ತೀವಿ, ಬೇರೆ ಆಗಿರ್ತದೆ. ನನಗೆ BPL ಕಾರ್ಡ್ ಇದ್ರೆ ನನಗೆ ಹೋಗೋದು ಸರಿಯಲ್ಲ. ಅದನ್ನು ಕೂಡ ನೀವು ಸರಿ ಅಂದರೆ ಅದಕ್ಕೆ ಉತ್ತರ ಇಲ್ಲ. ಕೆಲವರು ಸರ್ ಸಚಿವ ಸ್ಥಾನ ಬೇಕು ಅಂತ ಡಿಮಾಂಡ್ ಇಡ್ತಾ ಇದ್ದಾರೆ ಸರ್. ತಪ್ಪೇನಿದೆ? ಎಲ್ಲರಿಗೂ ಸಚಿವರಾಗುವ ಆಕಾಂಕ್ಷೆ ಇರ್ತದೆ. ಪಕ್ಷ ನಿರ್ಧಾರ ಮಾಡ್ತದೆ. ರೀಶಫಲ್ ಅದು ನಮ್ಮ ಕೈಗಿಲ್ಲ. ಪಕ್ಷ, ಮುಖ್ಯಮಂತ್ರಿಗಳು, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ.